ಒಂದು ದಟ್ಟವಾದ ಕಾಡಿನಲ್ಲಿ ಚಿನ್ನಪ್ಪ ಎಂಬ ಹೆಸರಿನ ನರಿ ಮತ್ತು ಬನ್ನಿ ಎಂಬ ಹೆಸರಿನ ಮೊಲ ವಾಸವಾಗಿದ್ದವು. ಸಾಮಾನ್ಯವಾಗಿ ನರಿ ಮತ್ತು ಮೊಲಗಳು ಶತ್ರುಗಳು, ಆದರೆ ಇಲ್ಲಿ ಕಥೆಯೇ ಬೇರೆಯಾಗಿತ್ತು. ಚಿನ್ನಪ್ಪ ನರಿಯು ತಾನು ತುಂಬಾ ಬುದ್ಧಿವಂತ ಎಂದು ಅಹಂಕಾರ ಪಡುತ್ತಿತ್ತು. ಆದರೆ ಬನ್ನಿ ಮೊಲವು ಶಾಂತವಾಗಿದ್ದರೂ ಅತೀವ ಚತುರತೆಯಿಂದ ಕೂಡಿತ್ತು. ಒಂದು ದಿನ ಕಾಡಿನಲ್ಲಿ ಆಹಾರದ ಅಭಾವ ಉಂಟಾಯಿತು. ಹೊಟ್ಟೆ ಹಸಿವಿನಿಂದ ಕಂಗೆಟ್ಟಿದ್ದ ಚಿನ್ನಪ್ಪ ನರಿಗೆ ತನ್ನ ಗೆಳೆಯ ಬನ್ನಿಯನ್ನೇ ತಿನ್ನಬೇಕೆಂಬ ದುರ್ಬುದ್ಧಿ ಹುಟ್ಟಿತು. ಆದರೆ ನೇರವಾಗಿ ದಾಳಿ ಮಾಡಿದರೆ ಕಾಡಿನ ಇತರ ಪ್ರಾಣಿಗಳು ತನ್ನನ್ನು ದೂಷಿಸುತ್ತವೆ ಎಂದು ತಿಳಿದ ನರಿ ಒಂದು ಉಪಾಯ ಹೂಡಿತು. ಬನ್ನಿಯ ಮನೆಗೆ ಹೋದ ನರಿ ಹೀಗೆಂದಿತು, ಗೆಳೆಯ ಬನ್ನಿ, ನಿನಗೊಂದು ವಿಷಯ ಗೊತ್ತೇ? ಬೆಟ್ಟದ ಆಚೆ ಇರುವ ತೋಟದಲ್ಲಿ ಕೆಂಪು ಮತ್ತು ಸಿಹಿಯಾದ ಕ್ಯಾರೆಟ್ಗಳ ರಾಶಿಯೇ ಇದೆ. ನೀನು ನನ್ನ ಜೊತೆ ಬಂದರೆ ನಾವು ಹೊಟ್ಟೆ ತುಂಬಾ ಊಟ ಮಾಡಬಹುದು. ಪರಿಶುದ್ಧ ಮನಸ್ಸಿನ ಬನ್ನಿ ಮೊಲವು ನರಿಯ ಮಾತನ್ನು ನಂಬಿ ಅದರ ಜೊತೆ ಹೊರಟಿತು. ಅವರು ಬೆಟ್ಟವನ್ನು ಹತ್ತುತ್ತಿರುವಾಗ ಹಾದಿಯ ಮಧ್ಯೆ ಒಂದು ಆಳವಾದ ಹಳ್ಳವಿತ್ತು. ನರಿ ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡಿತು, ಈ ಹಳ್ಳದ ಹತ್ತಿರ ಹೋದಾಗ ನಾನು ಮೊಲವನ್ನು ಕೆಳಗೆ ತಳ್ಳುತ್ತೇನೆ, ನಂತರ ಅದು ಸತ್ತ ಮೇಲೆ ಆರಾಮವಾಗಿ ತಿನ್ನಬಹುದು. ಆದರೆ ಬನ್ನಿ ಮೊಲವು ನರಿಯ ಕಣ್ಣುಗಳಲ್ಲಿನ ವಿಚಿತ್ರ ಹೊಳಪನ್ನು ಗಮನಿಸಿತು. ನರಿಯ ನಡವಳಿಕೆಯಲ್ಲಿನ ಬದಲಾವಣೆ ಬನ್ನಿಗೆ ಅನುಮಾನ ತರಿಸಿತು. ಹಳ್ಳದ ಹತ್ತಿರ ಬರುತ್ತಿದ್ದಂತೆ ನರಿ ಹೇಳಿತು, ಬನ್ನಿ, ಮೊದಲು ನೀನು ಈ ಹಳ್ಳದ ಅಂಚಿಗೆ ಹೋಗಿ ಅಲ್ಲಿ ಕೆಳಗೆ ಎಷ್ಟು ಕ್ಯಾರೆಟ್ಗಳು ಬಿದ್ದಿವೆ ಎಂದು ನೋಡು. ಬನ್ನಿ ತಕ್ಷಣವೇ ನರಿಯ ಸಂಚನ್ನು ಅರಿತುಕೊಂಡಿತು. ಅದು ಕಿರುನಗು ಬೀರುತ್ತಾ, ಅಯ್ಯೋ ಚಿನ್ನಪ್ಪ, ನನ್ನ ಕಣ್ಣುಗಳು ಅಷ್ಟೊಂದು ಚುರುಕಾಗಿಲ್ಲ. ನೀನು ಕಾಡಿನಲ್ಲೇ ಅತ್ಯಂತ ದಕ್ಷ ದೃಷ್ಟಿ ಉಳ್ಳವನು. ನೀನೇ ಮೊದಲು ನೋಡಿ ನನಗೆ ದಾರಿ ತೋರಿಸು ಎಂದಿತು. ನರಿ ತನ್ನ ಹೊಗಳಿಕೆಯನ್ನು ಕೇಳಿ ಉಬ್ಬಿಹೋಯಿತು. ಅಹಂಕಾರದಿಂದ ಹಳ್ಳದ ಅಂಚಿಗೆ ಹೋಗಿ ಇಣುಕಿ ನೋಡುವಷ್ಟರಲ್ಲಿ ಕಾಲು ಜಾರಿ ಹಳ್ಳದ ಒಳಗಿದ್ದ ಒಂದು ದೊಡ್ಡ ಬಲೆಯಲ್ಲಿ ಸಿಲುಕಿಕೊಂಡಿತು. ಆ ಬಲೆಯನ್ನು ಬೇಟೆಗಾರರು ಪ್ರಾಣಿಗಳನ್ನು ಹಿಡಿಯಲು ಹಾಕಿದ್ದರು. ಬಲೆಯಲ್ಲಿ ಸಿಲುಕಿದ ನರಿ, ಬನ್ನಿ, ನನ್ನನ್ನು ಉಳಿಸು. ನಾನು ನಿನ್ನನ್ನು ತಿನ್ನಲು ಪ್ಲಾನ್ ಮಾಡಿದ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಅಳತೊಡಗಿತು. ನೀನು ನನ್ನನ್ನು ತಿನ್ನಲು ಬಯಸಿದರೂ ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ ಎಂದು ಹೇಳಿ ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ನರಿಯನ್ನು ರಕ್ಷಿಸಿತು. ತನ್ನ ಜೀವ ಉಳಿಸಿದ ಮೊಲದ ಔದಾರ್ಯವನ್ನು ಕಂಡು ನರಿಗೆ ತುಂಬಾ ನಾಚಿಕೆಯಾಯಿತು. ಅಂದಿನಿಂದ ಚಿನ್ನಪ್ಪ ನರಿ ತನ್ನ ಕುತಂತ್ರದ ಬುದ್ಧಿಯನ್ನು ಬಿಟ್ಟು ಮೊಲದೊಂದಿಗೆ ಪ್ರಾಮಾಣಿಕ ಗೆಳೆಯನಾಗಿ ಬಾಳಲು ನಿರ್ಧರಿಸಿತು. ನೀನು ನನ್ನನ್ನು ತಿನ್ನಲು ಬಯಸಿದರೂ ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ ಎಂದು ಹೇಳಿ ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ನರಿಯನ್ನು ರಕ್ಷಿಸಿತು. ತನ್ನ ಜೀವ ಉಳಿಸಿದ ಮೊಲದ ಔದಾರ್ಯವನ್ನು ಕಂಡು ನರಿಗೆ ತುಂಬಾ ನಾಚಿಕೆಯಾಯಿತು. ಅಂದಿನಿಂದ ಚಿನ್ನಪ್ಪ ನರಿ ತನ್ನ ಕುತಂತ್ರದ ಬುದ್ಧಿಯನ್ನು ಬಿಟ್ಟು ಮೊಲದೊಂದಿಗೆ ಪ್ರಾಮಾಣಿಕ ಗೆಳೆಯನಾಗಿ ಬಾಳಲು ನಿರ್ಧರಿಸಿತು.